ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿನತಾ ಸಹನಾ ಯೂಟ್ಯೂಬ್ ಚಾನಲ್. ಟೈಮು 12:15. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಡಿಸೈಡ್ ಆಗಿ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಂದು ಆಫೀಸ್ ರಜಾ ಇರೋ ಕಾರಣ ಇವತ್ತು ಒಂದು ಶೂಟ್ ಇತ್ತು. ಸೊ ಆ ಶೂಟ್ ಕ್ಯಾನ್ಸಲ್ ಆಯಿತು. ನನಗೆ ರಜಾ ಸಿಗೋದೆ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಇವಾಗ ಅಣ್ಣ ಪೂಜೆ ಮಾಡಿದ್ನಲ್ಲ ದೇವಸ್ಥಾನದಿಂದ ಬರ್ತಾನೆ ಡಿಸೈಡ್ ಮಾಡಿಕೊಂಡು ಮನೆಗೆ ಬಂದು ಇನ್ನೊಂದು ಸಲ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚಿ ಮತ್ತು ಈಗ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಈಗ 12:15 ನಾವು ಅಂದ್ಕೊಂಡಿರೋ ಪ್ರಕಾರ ಒಂದು 6 ಗಂಟೆಗೆ ರೀಚ್ ಆಗ್ಬೋದು ಅಂತ. ಮತ್ತು ಈ ವಿಡಿಯೋದಲ್ಲಿ ಏನೇನು ನೋಡ್ತೀರಾ ಅಂತ ಅಲ್ಲ, ಈ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂತ ನೀವು ನೋಡ್ಬೋದು. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನಿಮಗೆ ಸಿಗ್ತೀನಿ. ನಾವಿಲ್ಲಿ ಯಾಕೆ ನಗ್ತಿದ್ವಿ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ಗೆ ಪೊಲೀಸ್ ಅವ್ರು ಚೆಕ್ ಮಾಡೋಕ್ಕೆ ಬಂದರು. ಸೊ ನಾನು ಅವ್ರು ವೇಸ್ಟ್ ಬಿಡಿ ಸರ್, ಅವರೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಅಂತ ಹೇಳಿದೆ. ಅದಕ್ಕೆ ಪೊಲೀಸವರು ನಗ್ತಾಯಿದ್ರು. ಅಣ್ಣನ ಪಿಕ್ ಮಾಡಿ ಅವನ್ನ ಮನೆಗೆ ಬಿಟ್ಟು ಹೋಗಬೇಕು. ನಿನ್ನೆ ನಾವು ದೇವಸ್ಥಾನದಿಂದ ಬರಬೇಕಾದ್ರೆ ಅದು ಎಡವಟ್ಟು ಏನು ಅಂತ ಅಂದರೆ ಅವ್ನ ಬ್ಯಾಗಲ್ಲಿ ಗಾಡಿ ಕೀ ಇತ್ತು. ಗಾಡಿನ ಸಾಗರ್ ಮನೆಗೆ ಬಿಟ್ಟಿದ್ದಾರೆ. ಕೀ ಬಂದು ಅವ್ರ ಮನೇಲಿದೆ. ನೀನು ಸಾಮಾನ್ಯದೋನಲ್ಲ. ಅಶ್ವಿನ್ ಬಿಟ್ಟು ಬರಬೇಕಾದ್ರೆ ಅರ್ಧ ದಾರಿಗೆ ಬಂದಾದ್ಮೇಲೆ ಹೇಳ್ತು ಅಣ್ಣ. ಸೊ ಮತ್ತೆ ರಿಟರ್ನ್ ಹೋಗೋಕ್ಕಾಗಲಿಲ್ಲ. ಈಗ ಅಣ್ಣನ ಕರ್ಕೊಂಡು ಅವ್ರ ಮನೆಗೆ ಡ್ರಾಪ್ ಮಾಡಿ ಅಂದಿವೆ ನಾವು ಹಂಗೆ ಹೋಗೋದಲ್ವಾ. ಸೊ ಬಿಟ್ಟು ಹೋಗೋಣ, ಹೋಗಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಂಡು ಅವ್ರು ಫೈನಲಿ ಒಂದು 3 to 4-5 years ಆದಮೇಲೆ ಹೋಗ್ತಾ ಇದ್ದೀವಿ. ಸೀಟ್ ಕಾಲೇಜ್ ಮನೆ ಸ್ವಾಮಿಗಳೇ ಯಾಕೆ ಅಲ್ಲ ಬ್ರೋ, ಇರ್ಲಿ ಜೊತೆಗೆ ಅಂತ ಕಳ್ಳ. ಗಾಡಿ ಬೇಕಲ್ಲ ಪುಟ್ಟಿ, ಹೆಂಗಾರ ಎತ್ಕೊಂಡು ಹೋಗ್ಬೇಕಲ್ಲ ಗಾಡಿ. ನನ್ನ ಗಾಡಿ ಇಲ್ಲ ಐತೆ. ಹೆಂಗ್ ಹಿಡಿತಾ ಇರೋ ಗೊತ್ತಾ ಈಗ ರೋಡ್ ಅಲ್ಲ ಅಲ್ಲ ಈಗ ಬಂದಿರೋ ಲಾಕ್ ಮಾಡ್ಕೊಂಡ್ಬಿಡ್ತೀರ ನೀವು. ಊದ್ಬಿಟ್ಟು ಗೋವಿಂದ ಯಾರು ದಾಸಯ್ಯ ಸರ್. ನಾನು ಯಪ್ಪ ಕರ್ಕೊಂಡೋಗಿ ಸೀತಕೊಳ್ಳೋದು ಕುಡ್ಕೊಳಕಂದ ಕುಡ್ಕೊಂಬಿಟ್ಟೆ ಅಂತಿದ್ದೀರಿ. ಏನ್ ತಿಂದ್ರಿ ಅಣ್ಣ ಊಟ ಬಿರಿಯಾನಿ. ಲಾಸ್ಟಿಗೆ ಇವಾಗ ಇಲ್ಲಿ ಬಂದಿದ್ದೀವಿ. ಇದೇನು ಶ್ರೀಹರಿ ಬೇಲಂ ಟೀ ಅಂದರೆ ಇವರಿಬ್ಬರು ಆಲ್ರೆಡಿ ಕೈ ತೊಳ್ಕೊತಾರೆ. ಸೊ ನಾವು ರಾತ್ರಿ ಏನೂ ತಿಂದಿಲ್ಲ, ಯಾಕಂದರೆ ಮಧ್ಯಾಹ್ನ ತಿಂದಿದ್ರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಿತ್ತು. ಅದಕ್ಕೆ ನಾವೇನೂ ತಿಂದಿಲ್ಲ. ಈಗ ತಿನ್ನಬೇಕು. ತಿನ್ನುವಾಗ ಸಿಗ್ತೀವಿ. ಮಾಡ್ಕೊಬರ್ಬೇಕು ಹುಡುಗರು, ಆಯ್ತಾ ಫ್ರೆಂಡ್ಸ್? ನಿನ್ನ ಮಂತ್ರಾಲಯಕ್ಕೆ ಎಷ್ಟು ಕಿಲೋಮೀಟರ್? 55 ಕೇಳ್ತಾ ಇದ್ದೀನಿ ನಾನು ನಿಮಗೆ. 52 ಕಿಲೋಮೀಟರ್ ಫ್ರೆಂಡ್ಸ್. ಹೋಯ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ಅರ್ಧ ಗಂಟೆ ಮಂತ್ರಾಲಯಕ್ಕೆ ರೀಚ್ ಆಗ್ತೀವಿ. ಒಂದು ಅರ್ಧ ಗಂಟೆ ಫ್ರೆಂಡ್ಸ್. ಈಗ ಟೈಮು ಆಲ್ಮೋಸ್ಟ್ 10:45 11 ಗಂಟೆ ಆಗಿದೆ. ಈಗ ಮಂತ್ರಾಲಯಗೆ ರೀಚ್ ಆದ್ವಿ. 10:52. ಈಗ ಫಸ್ಟು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಬರೋಣ. ಎಷ್ಟು ಗಂಟೆವರೆಗೂ ಇರುತ್ತೆ ಏನು ಅಂತ. ಒಂದು 3 to 4 years ಬ್ಯಾಕ್ ಅಲ್ವಾ ಇದು ಚೇಂಜ್ ಆಗಿರುತ್ತೆ ಎಲ್ಲ ರೂಲ್ಸು, ಟೈಮಿಂಗ್ಸು ಎಲ್ಲ. ಸೊ ಕೇಳಿಕೊಂಡು ಆಮೇಲೆ ರೂಮ್ ಬುಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಬೇಕೇ ಬೇಕು. ಯಾಕಂದರೆ ನಿದ್ದೆ ಇಲ್ಲ ಆ್ಯಕ್ಚುಲಿ. ಮೊನ್ನೆ ನೈಟು ನಿದ್ದೆ ಇಲ್ಲ, ನಿನ್ನೆ ನೈಟು ನಿದ್ದೆ ಇಲ್ಲ. ಸೊ ಒಂದಷ್ಟು ರೆಸ್ಟ್ ಮಾಡಿ ಸಂಜೆ ಮೇಲೆ ದರ್ಶನ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಅಲ್ಲೋಗಿ ಕೇಳೋಣ ಟೈಮಿಂಗ್ಸ್ ಎಲ್ಲ. ರಶ್ ಇರಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಅಲ್ಲ ದೇವಸ್ಥಾನ ರಶ್ ಇಲ್ಲ ಇಲ್ವಾ? ಅವರೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಡ್ಬಿಡೋರೆಲ್ಲ ನೋಡೋದು. ಅಲ್ಲ ರಶ್ ಫುಲ್ಲ ನೋಡೋದು. ಖಾಲಿ ಇದೆ ಕಣೋ.
ಮಾ ಹೂವು ತಗೋಬೇಕು. ಆಮೇಲೆ ಬಂದು ತಗೊಂಡ್ರೆ ಸಿಗಲ್ವಾ? ಸಿಗತ್ತೆ. ತಂದೆ ಕಾಪಾಡಪ್ಪ, ಬರ್ತೀವಿರಪ್ಪ. ಅಲ್ಲ ಟೈಮಿಂಗ್ಸ್ ಕೇಳ್ಕೊಂಡ್ಬಿಟ್ಟಿತ್ತು. ಅಲ್ಲೇ ಹೇಳ್ತಾರೆ. ರೂಮ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ ಎಲ್ಲ ಯಾವಾಗ ಆಯ್ತು ಗಾಡಿ ಕೂಡ್ಸ್ಕೊಂಡು ಓಡಿಸ್ಕೊಂಡ್ಬಂದ್ವಲ್ಲ ಅದಕ್ಕೆ. ಈಗ ರೂಮ್ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದು. ಮಂತ್ರಾಲಯ. ಫ್ರೆಂಡ್ಸ್ ನೋಡಿ, ಬಂದಂಗೆ ಮಲ್ಕೊಂಡವ್ರು ಇಬ್ಬರು, 3 ಜನನೂ ಅಷ್ಟೇ. ಚೆನ್ನಾಗಿದೆ, ಚಿಕ್ಕದಾಗಿ ಚೆನ್ನಾಗಿದೆ. ಮತ್ತೆ ಬರೋಣ. ನೋಡೋಣ ಆ ಕಡೆ. ವಾವ್, ಕಲ್ಯಾಣಿ. ಪರಿಮಳ ತೀರ್ಥ. ಹೆಂಗೆ ಎಷ್ಟು ಉದ್ದ ಇದೆ ಗೊತ್ತಾ? ಅಲ್ಲೇ ಇರ್ಬೇಕಲ್ಲ, ನಂಗೆ ಗೊತ್ತಿಲ್ಲಪ್ಪ, ಅವರೇ ಎತ್ಕೋದ್ರಲ್ಲ. ಫ್ರೆಂಡ್ಸ್ ಈಗ ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ನಮ್ಮ ಅಪ್ಪ ಒಬ್ಬರು ರೆಡಿ ಆಗಬೇಕು, ಇನ್ನು 3 ಜನ ರೆಡಿ ಆಗಿದ್ವಿ. 3 ಜನನೂ ಎಲ್ಲ ರೆಡಿ ಆದಮೇಲೆ ಹೋಗಬೇಕು. ಕಾರ್ ಹತ್ರ ಹೋಗಿದೆ ಫ್ರೆಂಡ್ಸ್. ಅವಲ್ಲೇ ನೋಡಿ, ಒಂದು ನಿಮಿಷ. ಕಾರು ಅಲ್ಲಿ ಬಿಸಿಲಲ್ಲಿದೆ, ಸರಿನಾ? ಹಬ್ಬೆ ಹೆಂಗೆ ಹೊಡಿತಿದೆ ಅಂದರೆ ಅದ್ರ ಒಳಗೆ ಡೋರ್ ತೆಗೆದು ಏನೋ ಎತ್ಕೋಬೇಕು ಅಂದರೆ ಹಬ್ಬೆ ಹೊಡಿತಾ ಇದ್ದೆ. ಅಮ್ಮಾಜಿ, ಅಮ್ಮಾಜಿ, ಹಾಯ್ ಜಿ, ಹಾಯ್ ಅನ್ನಿ ಜಿ. ತಾಳಲಾರೆ ತಾಳಲಾರೆ. ಇವನ್ ನೋಡಿ ಫ್ರೆಂಡ್ಸ್. ಸರಿ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಹೋಗುವಾಗ. ಫ್ರೆಂಡ್ಸ್ ಇವಾಗ ಟೈಮು ಆಲ್ಮೋಸ್ಟ್ 3:45 4 ಗಂಟೆ ಆಗಿರುತ್ತೆ. ನನ್ನ ಹತ್ರ ಫೋನ್ ಇಲ್ಲ, ನೋಡೋಕ್ಕಾಗಲ್ಲ. ದೇವಸ್ಥಾನ ಉಪ್ಪಾರಣೆ ಆಗೋದು 4 ಗಂಟೆಗೆ ಅಂದರು. ಸೊ ಅದಕ್ಕೆ ಅವಿನ ಮಲಗಿಸ್ಬಿಟ್ಟಿದ್ವಿ ರೆಸ್ಟ್ ಮಾಡಲಿ ಅಂತ. ನಿದ್ದೆ ಇರಲಿಲ್ವಲ್ಲ 2 ಡೇಸಿಂದ. ನಾವಂತೂ ಮಲ್ಕೊಳ್ಳಿಲ್ಲ, ಬಿಕಾಸ್ ನಮಗೆ ನಿದ್ದೆ ಬರಲಿಲ್ಲ. ನಾವು ಕಾರಲ್ಲೇ ಆಲ್ಮೋಸ್ಟ್ ನಿದ್ದೆ ಮಾಡಿದ್ವಿ. ಈಗ ದೇವಸ್ಥಾನದ ದರ್ಶನಕ್ಕೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಕ್ಕಳು ಆಲ್ರೆಡಿ ಹೋಗಿದ್ದಾರೆ. ಫುಲ್ಲು ಬಿಸಿಲಿದೆ, ಕಾರು ಬಿಸಿಲಲ್ಲಿ ನಿಲ್ಲಿಸಿರೋದಕ್ಕೆ ಫುಲ್ಲು ಹಬೆ ಹೊಡಿತಿದೆ ಅಂತ ಕಾರ್ ಡೋರೆಲ್ಲ ಓಪನ್ ಮಾಡಿ ಕೂತಿದ್ದಾರೆ. ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ದೇವಸ್ಥಾನ ದರ್ಶನಕ್ಕೆ. ಆಮೇಲಿಂದ ಬಂದಮೇಲೆ ಒಂದು ಹೊಲಿಸೋಡಾಗಬೇಕು. ಫ್ರೆಂಡ್ಸ್ ನೋಡಿ, ಡ್ರಾಯಿಂಗ್ ಎಲ್ಲ ಸಕ್ಕದಾಗೈತೆ. ಇನ್ನೊಂದೆ ಪೇಂಟಿಂಗ್. ಈ ಪೇಂಟಿಂಗ ನೋಡಿ ಸಕ್ಕದಾಗೈತೆ, ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತೈತೆ. ಈಗ ನಮ್ಮಮ್ಮ 4 ಗಂಟೆಗಂತೆ ದೇವಸ್ಥಾನ ತೆಗಿಯೋದು. ಅದಕ್ಕೆ ಇವಾಗ ಒಂದು 10 ನಿಮಿಷ ಇರಬೇಕು, 10 ನಿಮಿಷ ಇದೆ. ಸೊ ಅಷ್ಟರಲ್ಲಿ ರೀಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾವ್ರು ನಮ್ಮಮ್ಮ. ಫ್ರೆಂಡ್ಸ್ ಈಗ 4 o'clock ಟೆಂಪಲ್ ಗೇಟ್ಸ್ ಓಪನ್ ಆಯಿತು. ಸೊ ರೀಲ್ಸ್ ಎಲ್ಲ ಮುಗಿಸಿ ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ಕಡಿಮೆ ಇದ್ದರು, ಅದಕ್ಕೆ ಬೇಗ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಸಲನೇ ಮಮ್ಮಿ ತಾನೇ ನಾವು ಬಟ್ಟೆ ಇಟ್ಕೊಂಡಿಲ್ಲ.
ಬಂದು ನಿಂತ್ಕೊಂಡು ಸಿಲ್ಕ್ ಹಾಕ್ಬಿಟ್ಟು ಓಕೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಮಂತ್ರಾಲಯದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ಖಾಲಿ ಇದ್ದಾರೆ. ಅಂದರೆ ಮಾಮೂಲಿ ದರ್ಶನ, VIP ದರ್ಶನ, ಯಾವ ದರ್ಶನಕ್ಕೂ ಜನ ಇಲ್ಲ. ಒಂದೊಂದು ಸಲ ಅನಿಸುತ್ತೆ ಮನುಷ್ಯ ಯಾವಾಗಲೂ ಆ ದರ್ಶನಕ್ಕೆ ಹೋಗೋಣ, ದುಡ್ಡು ಕೊಟ್ಬಿಡೋಣ ಅಂತ ಬರ್ತಾರೆ. ಇವಾಗ ನೋಡಿ ಇವತ್ತು ಸೋಮವಾರ ಆಗಿರೋದ್ರಿಂದ, ಎಕ್ಸಾಮ್ಗಳಿರೋದ್ರಿಂದ ಎಲ್ಲ ಕಡೆನೂ ಜನ ತುಂಬ ಕಡಿಮೆ ಇದ್ದಾರೆ. ನೋಡಿ, ಅವ್ರು ಯಾರು ನೋಡ್ದ ಹೆಜ್ಜೆ ನಮಸ್ಕಾರ ಆಗ್ತಿದೆ ಏನದು ಅಂತ ಕೇಳ್ಕೊಂಡು ಮಾಡಿದ್ರೆ, ಈ ಥರ ಮಾಡಿದ್ರೆ ದೇವರು ನೀನು ಅಂದ್ಕೊಂಡಿದ್ದು ಮಾಡುತ್ತೆ ಅಂತ ಹೇಳೋಕ್ಕೆ ಮಾಡ್ತೀನಿ ಅಂತ ಮಾಡ್ಕೊಂಡು ಮತ್ತೆ ಇವಳು ಸ್ಟಾರ್ಟ್ ಮಾಡಿದ್ದಾಳೆ. ಫ್ರೆಂಡ್ಸ್, ಇಲ್ಲಿ ನಾವು ಟೆಂಪಲಲ್ಲಿ 360 ಡಿಗ್ರಿ ವ್ಯೂ ತೊಗೊಳ್ಳೋಣ ಅಂತ ಅಲ್ಲಿ ವಿಡಿಯೋ ಮಾಡ್ತಾಯಿದ್ವಿ. ಆಗ ಅಲ್ಲಿದ್ದ ಸೇವಾಕರ್ತರು ಬಂದು, ಬನ್ನಿ ಇಲ್ಲಿ ಪ್ರಸಾದ ಸೇವೆ ಮಾಡಿ ಬನ್ನಿ ಅಂದರು. ಸೊ ಅದಕ್ಕೆ ಈಗ ಬಂದು ಪ್ರಸಾದ ಪ್ಯಾಕ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ದರ್ಶನನೂ ಮುಗೀತು, ಸೇವೆನೂ ಮುಗೀತು. ಏನು ಸೇವೆ ಅಂದರೆ ಅದೇ ಪ್ರಸಾದನೆಲ್ಲ ಕವರ್ಗೆ ಹಾಕೋದು. ಏನೋ ನಮ್ಮ ಲಕ್ಕು ಸಿಕ್ಕಿತ್ತು, ನಮ್ಗೆ ಆಸೆ ಇತ್ತು ಆ ಥರ ವೀಡಿಯೋಸ್ ಎಲ್ಲ ಇನ್ಸ್ಟಾದಲ್ಲಿ ಬಂದಾಗ. ನಮ್ಗೆ ಯಾಕೆ ಸಿಗಲ್ಲ ಅಂದರೆ ನಾನು ಒಂದೇ ಸಲ ಬಂದಿರೋದು ಆ್ಯಕ್ಚುಲಿ, ಅವಾಗೇನು ಈ ಥರ ಏನೂ ಇರಲಿಲ್ಲ. ಬಟ್ ಇವಾಗ ಕರೆದ್ರಲ್ವಾ, ಖುಷಿ ಆಯಿತು. ನಮ್ಮದು ಒಂಥರ ಅಳಿಲು ಸೇವೆ ಮಾಡಿದ್ವಿ. ನಾವೇ ತೆಗೆದುಕೊಡ್ತೀವಿ, ಕೊಡಿಸಿ. ಸಣ್ಣಗೆ ಗಾಳಿ ಬೀಸ್ತಿದೆ. ಮಧ್ಯಾಹ್ನ ಬೆಳಗ್ಗೆ ಫುಲ್ಲು ಬಿಸಿಲು. ಇವಾಗ ಚೆನ್ನಾಗಿದೆ ವಾತಾವರಣ. ಬಜ್ಜಿ ತಿಂತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೆಲ್ಲ ಇಲ್ಲಿ ಕಾಳು ಫ್ರೆಂಡ್ಸ್, ಇವರಿಬ್ರು ಚಾಲೆಂಜ್ ಹಾಕೊಂಡವ್ರು ಇಲ್ಲಿ. ಪುಟ್ಟ, ನೀವಿಬ್ರು ಈ ಕಡೆ ಬನ್ನಿ, ಒಂದು ನಿಮಿಷ ಈ ಸೈಡ್ ಬನ್ನಿ. ಸ್ಕಂದ ಇಲ್ಲಿ ಬಾರೋ ಚೂರು, ನೀವೆಲ್ಲ ಈ ಕಡೆ ಬನ್ನಿ. ನೀವು ಈ ಕಡೆ ಬನ್ನಿ, ಸೈಡ್ ಸೈಡ್. ನೀನು ಯಾರ್ದು ಯಾರು ವಿನ್ನು, ನೀನಾ ಅವರ? ಚಾಲೆಂಜ್
ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಆ ಹುಡುಗ 100 ರೂಪಾಯಿ ಒಂದಂತ ಹೇಳ್ಕೊಟ್ರೆ ಇವನು 200 ರೂಪಾಯಿ ಒಂದಂತೆ. ಇವನೇನಾದರೂ ಸಿಕ್ಕಿದ್ರೆ ನೀವು ತಗೋಬೇಡಿ ಫ್ರೆಂಡ್ಸ್ ಇವನ ಹತ್ರ. ಓಕೆನಾ? ನೋಡಿ ನಮ್ಮ ರಾಘವೇಂದ್ರ